ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಸ್ನೇಹ. ಸೊ ಇದು ಬರ್ಡೇ ದಿನದಂದರೆ ಮಿಡ್ನೈಟಿಂದ ಬರ್ಡೇ ಸ್ಟಾರ್ಟ್ ಆಗುತ್ತಲ್ಲ ಆವತ್ತಿಂದ ವ್ಲಾಗು ನೋಡ್ಬೋದು. 12 ಆಗಿತ್ತು. ನಾವು 12 ನೈಟ್ ಮಿಡ್ನೈಟ್ ಏನು ಸೆಲೆಬ್ರೇಟ್ ಮಾಡಲಿಲ್ಲ. ಆಬ್ವಿಯಸ್ಲಿ ಏನು ಸೆಲೆಬ್ರೇಟ್ ಮಾಡಲಿಕ್ಕೆ ಆಗಲ್ಲ, ಬಿಕಾಸ್ ಪಾಪು ಚಿಕ್ಕವನು, ಇನ್ನೂ 1 ವರ್ಷ, ಅವನಿಗೇನು ಗೊತ್ತಾಗಲ್ಲ. ಅವನು ಮಲ್ಗೋ ಟೈಮ್, ಅವನಿಗೆ ಡಿಸ್ಟರ್ಬ್ ಮಾಡೋದು ನಂಗೆ ಯಾರಿಗೂ ಇಷ್ಟ ಇರಲಿಲ್ಲ. ಮತ್ತು ಅವ್ನಿಗೇನು ಗೊತ್ತಾಗಲ್ಲ, ಇವಾಗ ಏನು ಮಾಡಿದ್ವಿ ಏನು ಯೂಸ್ ಇಲ್ಲ. ನಮ್ಮ ಖುಷಿಗೆ ಮಾಡಬೇಕೆ. ಆಬ್ವಿಯಸ್ಲಿ ಬರ್ಡೇನೂ ಅವನಿಗೆ ಗೊತ್ತಾಗಲ್ಲ, ಅದು ನಮ್ಮ ಖುಷಿಗೆ ಮಾಡೋದು. ಬಟ್ ಅದು ಈಗ ಮಿಡ್ನೈಟೆಲ್ಲ ಎಬ್ಸೋದೆಲ್ಲ ಬೇಡ ಅಂತ ಹೇಳಿ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಅದೊಂದು ಮೆಮೊರಿಗೆ ಇರಲಿ ಅಂತ. ಅವ್ನು ನೈಟ್ ಮಲಗಿರೋದನ್ನು ನೋಡ್ಬೋದು. ನಾನು ಬೆಡ್ಶೀಟೆಲ್ಲ ಅಡ್ಡ ಇಟ್ಟು ಬಂದಿದ್ದೆ ಆ್ಯಕ್ಚುಲಿ. ಅವನು ಆದರೂ ಬರ್ತಾನೆ, ನಾನು ಬಟ್ ನೋಡ್ತಾನೆ ಇದ್ದಿದ್ದೆ. ಸ್ವಲ್ಪ ಕೆಲಸ ಇತ್ತು ಆ ಕಡೆ, ನಾವು ನೋಡ್ತಾನೆ ಇದ್ವಿ. ಆ ಗಿರಿ ಇದ್ದ ಸ್ವಲ್ಪ ಹೊತ್ತು, ನಾನಿದ್ದೆ ಸ್ವಲ್ಪ ಹೊತ್ತು, ಅಚ್ಚು ಆ ಥರ ಮಾಡಿ ಶೇರ್ ಮಾಡಿ ಇದ್ವಿ ನೋಡ್ತಾ ಅವನ್ನ. 12 ಆಗಿದ್ದು. ನಾವು ಮಲಗಿರಲಿಲ್ಲ, ಬಿಕಾಸ್ ನಂಗೆ ಕರ್ಣಂದು ಒಂದು ಕ್ಲಿಪ್ಪಿಂಗ್ಸ್ ತೊಗೋಬೇಕಂತಲೂ ಇತ್ತು, ಮತ್ತು ಮನೇಲಿ ಸ್ವಲ್ಪ ಕೆಲಸನೂ ಆಗ್ತಾಯಿತ್ತು. ಯಾಕಂದರೆ ನೆಕ್ಸ್ಟ್ ಡೇಗೆ ತುಂಬ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದಿತ್ತು, ಅದೆಲ್ಲ ಮಾಡ್ತಾಯಿದ್ವಿ. ನೋಡ್ಬೋದು ಮಿಡ್ನೈಟ್ ಆದರೂ ಅಚ್ಚು ಇನ್ನೂ ಕೂಡ ಪಾತ್ರೆ ತೊಳಿತಾ ಇದ್ಲು. ಬಟ್ ಅಂದರೆ ಅಷ್ಟೊತ್ತು ತನಕನೂ ಕೆಲಸ ಇರಲಿಲ್ಲ, ಮಧ್ಯೆ ಸ್ಟಾಪ್ ಆಗಿತ್ತು. ನಾವು ಆವಾಗೇನೋ ಜಸ್ಟ್ ಊಟ ಮಾಡಿದ್ವಿ, ಪಾತ್ರೆ ಎಲ್ಲ ಖಾಲಿ ಮಾಡಿ ಆವಾಗ ಜಸ್ಟ್ ಪಾತ್ರೆ ತೊಳಿತಾ ಇದ್ವಿ ಅಷ್ಟೇ. ಯಾಕಂದರೆ ನೆಕ್ಸ್ಟ್ ಡೇಗೆ ನಮ್ಮದು ಕುಕಿಂಗ್ ಪ್ಲ್ಯಾನ್ ಏನೂ ಇರಲಿಲ್ಲ. ನಾವು ನೆಕ್ಸ್ಟ್ ಕರ್ಣನ್ ಬರ್ಡೇ ದಿನ ನಾನು ಥಿಂಕ್ ಮಾಡಿದ್ದೆ ಅಂದರೆ ಫುಲ್ ಡೇ ಕುಕಿಂಗ್ ಮನೇಲಿ ಮಾಡೋದು ಬೇಡ. ಯಾಕಂದ್ರೆ ನೈಟ್ ಊಟ ಆಲ್ರೆಡಿ ಕರ್ಣನ್ ಬರ್ಡೇದು ಇತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಕೂಡ ಇಲ್ಲಿಂದ ಹಿಂಗೆ ತರಿಸ್ಕೊಂಡು ಊಟ ಮಾಡೋಣ, ಒಂದಿನ ರೆಸ್ಟ್ ಇರಲಿ ಎಲ್ರಿಗೂ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಎಲ್ಲ ದಿನವೂ ನಮ್ಮನೇಲಿ ಊಟ ಹೊರಗಿಂದ ತರೋದು ಇಲ್ಲವೇ ಇಲ್ಲ. ನಾನು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಅಂದರೆ ತರಲ್ಲ ಅಂದರೆ ಆ ಥರ ಅಲ್ಲ, ತರ್ತೀವಿ. ಅಂದರೆ ಈ ಥರ ಊಟ ಎಲ್ರಿಗೂ ಹೊರಗಿಂದ ತಂದೆಲ್ಲ ಊಟ ಮಾಡಲ್ಲ ನಾವು. ಏನಾದರೂ ಸಣ್ಣ ಪುಟ್ಟ ತರ್ತೀವಿ ಬಿಟ್ಟರೆ ಈ ಥರ ತರಲ್ಲ. ಇದೇ ಫಸ್ಟ್ ಟೈಮು. ನೋಡ್ಬೋದು ಮಾರ್ನಿಂಗ್ಗೆ ಊರಿಂದೆಲ್ಲ ಆಂಟಿ, ನಮ್ಮದು ನಾಗರತ್ನಕ್ಕ ಎಲ್ಲ ಬಂದಿದ್ದರು. ನಾಗರತ್ನಕ್ಕ ಇವಾಗ ಎಲ್ಲ ವ್ಲಾಗಲ್ಲಿ ನೋಡಿ ನಿಮಗೂ ಗೊತ್ತಾಗಿರ್ಬೋದು, ನಮ್ಮದು ತುಂಬ ಎಲ್ಲ ವೀಡಿಯೋ ನೋಡ್ತಾ ಇದ್ದವರಾದರೆ. ಸೊ ಆ ನಾಗರತ್ನಕ್ಕ ಅವ್ರ ಮಗಳು ಎಲ್ಲ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು, ಅವರು ಬಂದಿದ್ದರು. ಸೊ ಇದಾಗಿತ್ತು ಮಾರ್ನಿಂಗು. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ವಡೆ ತರಿಸಿದ್ವಿ, ಮತ್ತು ಸಾಂಬಾರು ಚಟ್ನಿ ಆಬ್ವಿಯಸ್ಲಿ ಅದೆಲ್ಲ ತಗೊಂಬಂದಿದ್ದು ಗಿರಿ. ಮತ್ತು ಅಭಿನೋ ಯಾರೋ ತಂದಿದ್ರು, ನಂಗೆ ಸರಿ ನೆನಪಿಲ್ಲ ಯಾರೋಗಿ ತಂದಿದ್ರು ಅಂತ, ಗಿರಿ ಅನಿಸುತ್ತೆ ಮೋಸ್ಟ್ಲಿ. ಸೊ ಇದಾದಮೇಲೆ ಮಾರ್ನಿಂಗ್ ನಮ್ದು ಏನೂ ಪ್ಲ್ಯಾನ್ಸ್ ಇರಲಿಲ್ಲ. ಆ್ಯಸ್ ಯೂಶ್ವಲ್ ಒಂದು ಟೆಂಪಲ್ಗೆ ಹೋಗಿ ಬರೋಣ ಮಾರ್ನಿಂಗ್ಗೆ ಎಲ್ಲ ಫ್ರೀಯಾಗಿ. ಆ್ಯಸ್ ಯೂಶ್ವಲ್ ಮನೇಲಿ ಯಾವ ಥರ ರೂಟೀನ್ ಹೋಗ್ತಾಯಿದ್ರೆ ಸೇಮ್ ರೂಟೀನ್ ಹೋಗಲಿ, ಮಾರ್ನಿಂಗಿಂದ ಸ್ವಲ್ಪ ರೆಸ್ಟ್ ಆಗಲಿ ಅಂತ ನನ್ನ ಪ್ಲ್ಯಾನ್ ಇತ್ತು. ಯಾಕಂದರೆ ಸಂಜೆ ಪಾರ್ಟಿ ನಮ್ಗೆ ಪ್ಲ್ಯಾನ್ ಇರೋದ್ರಿಂದ ಮಾರ್ನಿಂಗು ಯಾರಿಗೂ ಮನೆಯಲ್ಲಿ ಯಾರಿಗೂ ಸುಮ್ಮನೆ ತೊಂದರೆ ಬೇಡ. ಕರ್ಣನಿಗೂ ಸಂಜೆ ತನಕ ಅವನಿಗೆ ಟಯರ್ಡ್ ಆಗೋದು ಬೇಡ, ಅವನು ಸ್ವಲ್ಪ ಆರಾಮಾಗಿರಲಿ. ಅವ್ನದು ಡೈಲಿ ರೂಟೀನ್ ಹೆಂಗಿದೆ, ಅವ್ನು ಮಲಗೋದು, ಸ್ನಾನ ಮಾಡೋದು, ಊಟ ಮಾಡೋದು, ಆ ರೂಟೀನ್ ಥರನೇ ಹೋಗಲಿ, ಸಂಜೆ ಸ್ವಲ್ಪ ಆ್ಯಕ್ಟಿವ್ ಆಗಿರಲಿ ಅನ್ನೋದು ನಮ್ಮ ಪ್ಲ್ಯಾನು. ಸೊ ಮಾರ್ನಿಂಗ್ ಒಂದು ದೇವಸ್ಥಾನಕ್ಕೆ ಒಂದು ಹೋಗಿ ಬರೋಣ, ಟೆಂಪಲ್ ವಿಸಿಟ್ ಅಂತ ಇತ್ತು. ಸೊ ನಮ್ಮದು ಟೆಂಪಲ್ಗೆ ಹೋಗುವಾಗಲೂ ಲೇಟೇ ಆಗಿತ್ತು. ಯಾಕಂದರೆ ಅವನೆದ್ದು ಮನೇಲಿ ಆಂಟಿ ಇವರೆಲ್ಲ ಊರಿಂದ ಬಂದಿದ್ದಲ್ಲ, ಅಕ್ಕ ಅಲ್ಲ, ಚಿಕ್ಕಪ್ಪ ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಫ್ರೆಶ್ ಅಪ್ ಆಗಿ ಅದು ಇದು ಮನೇಲಿ ಗೊತ್ತಲ್ಲ, ಫಂಕ್ಷನ್ ಅಂದರೆ ಈ ಥರ ಪಾರ್ಟಿ ಗೀಟಿ ಫಂಕ್ಷನ್ ಏನಾದಿದೆ ಅದೇ ಥರ ಇದು ಲೇಟ್ ಆಗೇ ಆಗುತ್ತೆ, ಸ್ವಲ್ಪ ತೊಂದರೆ ಆಗೇ ಆಗುತ್ತೆ ಅದು ಇದು ಅಂತ. ಹಾಗೆ ತೊಂದರೆ ಆಗಿ ಸ್ವಲ್ಪ ಲೇಟೇ ಆಯಿತು ಹೋಗುವಾಗ. ನೋಡ್ಬೋದು ನಾವು ಟೆಂಪಲ್ಗೆ ಎಲ್ಲರೂ ಹೋಗೋಣ ಅಂತ ಇದ್ವಿ, ಬಟ್ ಸುಮ್ಮನೆ ಆಮೇಲೆ ಎಲ್ಲರೂ ನೋಡಿದ್ದಾರೆ ಟೆಂಪಲ್. ಊರಿಂದ ಬಂದವ್ರನ್ನ ಕರ್ಕೊಂಡು ಹೋದ್ರೆ ಅವ್ರಿಗೆ ಸ್ವಲ್ಪ ಖುಷಿ ಆಗುತ್ತೆ. ಅಂದರೆ ನಾವು ಇಲ್ಲಿರೋರೆಲ್ಲ ಯೂಶ್ವಲಿ ನಾವು ಹೋಗ್ತೀವಿ, ಮತ್ತು ಹೋಗಿಲ್ಲ ಅಂದ್ರೂ ಯಾವಾಗ ಬೇಕಾದರೂ ಹೋಗೋ ಚಾನ್ಸು ಇರುತ್ತೆ. ಸೊ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾಗರತ್ನಕ್ಕ, ನಾನು, ಅವ್ರ ಮಗಳು ಮತ್ತು ಗಿರಿ ಮತ್ತು ಅಭಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅವರು ಅಭಿ ಮತ್ತು ನಾಗರತ್ನಕ್ಕನ ಮಗ ಅವ್ರು ಬೈಕಲ್ಲಿ ಬಂದರು. ನಾವಿಷ್ಟು ಜನ ಕ್ಯಾಬ್ ಮಾಡ್ಕೊಂಡು ಹೋದ್ವಿ. ಅಚ್ಚು ಅಮ್ಮ ಆಂಟಿ ಬರಲ್ಲ ಅಂದರು. ಆಂಟಿನೂ ಕರೆದ್ವಿ, ಬಟ್ ಅವಳಿಗೆ ಟಯರ್ಡ್ ಆಗಿತ್ತು, ಆಂಟಿ ಬರಲ್ಲ ನಮಗೆ ನೈಟ್ ಟ್ರಾವೆಲ್ ಮಾಡಿ ಅಂದರು. ಸೊ ಅದಕ್ಕೆ ನಾವಿಷ್ಟು ಜನ ಹೋದ್ವಿ. ನಾವು 4 ಜನ ಕ್ಯಾಬ್ ಮಾಡ್ಕೊಂಡು ಹೋದ್ವಿ. ಅವ್ರು 2 ಮೆಂಬರ್ಸ್ ಬೈಕಲ್ಲಿ ಬಂದರು. ಸೊ ಇಬ್ಬರು ಸ್ಪ್ಲಿಟ್ ಮಾಡ್ಕೊಂಡು ಹೋದ್ವಿ. ನಾವು ಲೇಟ್ ಆಗಿತ್ತು, ಆಲ್ಮೋಸ್ಟ್ ಅಲ್ಲಿ 10:30 11 ಆಗಿತ್ತು, ನಂಗೆ ಕರೆಕ್ಟ್ ನೆನಪಿಲ್ಲ, ಬಟ್ ಲೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಇಸ್ಕಾನ್ ಟೆಂಪಲ್ಗೆ ಹೋಗೋಣ. ಇಸ್ಕಾನ್ ಅಂದರೆ ಆಲ್ಮೋಸ್ಟ್ 12:30 ಆ ಥರ ಓಪನ್ ಇರುತ್ತೆ, ಮತ್ತು ಯೂಶ್ವಲಿ ಎಲ್ಲ ಟೆಂಪಲ್ಸು ಮಾರ್ನಿಂಗ್ ಬೇಗ ಕ್ಲೋಸ್ ಆಗುತ್ತೆ, 9 ಆ ಥರ ಎಲ್ಲ ಕ್ಲೋಸ್ ಆಗುತ್ತೆ. ಮತ್ತು ಇಸ್ಕಾನ್ ಟೆಂಪಲ್ ಸ್ವಲ್ಪ ಚೆನ್ನಾಗಿದೆ, ದೊಡ್ಡದಾಗಿ ನೋಡಲಿಕ್ಕೆ. ಇವರಿಗೆಲ್ಲ ಊರಿಂದ ಬಂದಿರೋರಿಗೆ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಸಣ್ಣ ಚಿಕ್ಕ ಟೆಂಪಲಿಗೆ ಕರ್ಕೊಂಡೋದ್ರೆ ಅವರು ಊರಲ್ಲಿ ನೋಡಿರ್ತಾರೆ, ಇದನ್ನು ನೋಡಲಿ ಅನ್ನೋ ರೀಸನ್ಗೆ ನಾವು ಕರ್ಕೊಂಡೋದ್ವಿ. ಇದು ರಾಜಾಜಿನಗರದಲ್ಲಿರೋ ಬ್ರ್ಯಾಂಚ್ ಅಲ್ಲ, ಈಗ ಕೋಣಂಕುಂಟೆಲೆ ಹತ್ರ ಒಂದು ಬ್ರಾಂಚ್ ಆಗಿದೆಯಲ್ಲ, ಆ ಬ್ರ್ಯಾಂಚಿಗೆ ಹೋಗಿದ್ವಿ ನಾವು. ಯೂಶ್ವಲಿ ನಾನು ಮತ್ತು ಗಿರಿ ಆಲ್ಮೋಸ್ಟ್ ಎವ್ರಿ ಸಂಡೇ ಆ ಥರ ಹೋಗ್ತೀವಿ. ಅಂದರೆ ಕರ್ಣ ಹುಡ್ದಾಗಿಂದ ಅಂದರೆ ಹಂಗಲ್ಲ,
ಅವನಿಗೆ ಒಂದು 8-9 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ವಿ ಈ ಥರ ಇಲ್ಲಿ ಹೋಗೋದು. ಮೊದಲು ನಾವು ಇಲ್ಲೇ ಮನೆ ಹತ್ತಿರ ಟೆಂಪಲಿಗೆ ಹೋಗ್ತಾಯಿದ್ವಿ ಅವನಿಗೆ ಸಂಡೇ ಆ ಥರ. ಬಟ್ ಇವಾಗ ಏನಂದರೆ ಆಲ್ಮೋಸ್ಟ್ ಅವ್ನು 9-10 ಮಂತ್ಸ್ ಬಂದಮೇಲೆ ನಾವು ಈ ಟೆಂಪಲಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎವ್ರಿ ಸಂಡೇ ಆ ಥರ. ಆಲ್ಮೋಸ್ಟ್ ಎವ್ರಿ ಸಂಡೇ ಹೋಗ್ತೀವಿ, ಬಟ್ ಎಲ್ಲರೂ ಮಿಸ್ ಆದರೆ 2 ಸಂಡೇ ಆ ಥರ ಒಂದು ಸಲ ಹೋಗ್ತೀವಿ. ನಮ್ಗೆ ತುಂಬ ಇಷ್ಟ, ಗಿರಿಗಂತೂ ತುಂಬ ಫೇವ್ರೇಟ್ ಟೆಂಪಲ್. ಅವನು ಮಾತೆತ್ತಿದ್ದು ಇಸ್ಕಾನ್ಗೆ ಹೋಗೋಣ ಅಂತ ಇರ್ತೇನೆ. ಸೊ ಆ ಥರ ಅದಕ್ಕೋಸ್ಕರ ನಾವು ಅವರಿಗೂ ನೋಡಲಿ ಅಂತೇಳಿ ಕರ್ಕೊಂಡು ಬಂದ್ವಿ. ಕರ್ಣನ್ಗೆ ನಾರ್ಮಲ್ ಒಂದು ಕುರ್ತಾ ಹಾಕಿದ್ದೆ, ನೋಡ್ಬೋದು. ಇದು ನಾನು ಬರ್ಡೇಗಂತಲೇ ತೆಗೆದಿಟ್ಕೊಂಡಿದ್ದೆ ನಾನು, ಅಂದರೆ ಬರ್ಡೇಗಿರಲಿ ಅಂತ. ಬರ್ಡೇಗಿಂತ ಮುಂಚೆನೇ ತೆಗೆದಿಟ್ಕೊಂಡಿದ್ದೆ, ಬಟ್ ಬರ್ಡೇ ಮಾರ್ನಿಂಗ್ ಟೆಂಪಲಿಗೆ ಹಾಕೋಣ ಅಂತಲೇ ಇಟ್ಟಿದ್ದೆ, ಹಾಕಿದೆ. ನೋಡ್ಬೋದು ಲೈಟ್ ಕಲರ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಅವನು. ಬಟ್ ಅವನದು ಏನಾಗಿತ್ತು ಅಂದರೆ ನಿದ್ದೆ ಮಾಡೋ ಟೈಮ್, ನಾವು ಸ್ನಾನ ಮಾಡಿದ ಕೂಡಲೇ ನಿದ್ದೆ ಮಾಡೋ ಟೈಮ್ ಒಂದು ಸ್ವಲ್ಪ ರುಟೀನ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಮುಖ ಒಂದು ಸ್ವಲ್ಪ ಬಾಡಿಸ್ಕೊಂಡಿದ್ದ. ಬಟ್ ಟೆಂಪಲ್ಗಂತೂ ಮಸ್ಟ್ ಹೋಗಲೇಬೇಕು, ಅವ್ನು ಫಸ್ಟ್ ಬರ್ಡೇ ಅಲ್ವಾ. ಫಸ್ಟ್ ಅಲ್ಲ, ಯಾವ ಬರ್ಡೇ ಆದರೂ ನಾವು ಟೆಂಪಲ್ಗೆ ಹೋಗ್ತೀವಿ. ನಮ್ದು ಯಾರು ಬರ್ಡೇ ಇದ್ದು ನಮ್ದೊಂದು ಟೆಂಪಲ್ ವಿಸಿಟ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಹೋದ್ವಿ. ಅವರಿಗೂ ಎಲ್ಲ ಖುಷಿ ಆಯಿತು, ತುಂಬ ಪೀಸ್ ಆಗಿತ್ತು, ಜನನೂ ಜಾಸ್ತಿ ಇರಲಿಲ್ಲ ಮಾರ್ನಿಂಗ್ ಹೋಗಿರೋದ್ರಿಂದ. ಸೊ ಹಾಗೆ ಟೆಂಪಲ್ ವಿಸಿಟ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಬಂದ್ವಿ. ಆಮೇಲೆ ನಾ ಟೆಂಪಲಲ್ಲಿ ಒಳಗಡೆ ಎಲ್ಲ ಇಸ್ಕಾನಲ್ಲಿ ಫೋನ್ ಅಲೋವ್ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ. ಯಾರಾದರೂ ಈ ಇಸ್ಕಾನಿಗೆ ಹೋಗಿಲ್ಲ ಅಂದರೆ ಮಸ್ಟ್ ವಿಸಿಟ್ ಮಾಡಿ ಒಂದ್ಸಲ, ತುಂಬ ಚೆನ್ನಾಗಿದೆ. ನಮ್ಮ ಫೇವ್ರೇಟ್ ಪ್ಲೇಸ್, ನಮ್ಮದು ಎನಿ ಟೈಮ್ ಗೋ ಪ್ಲೇಸ್ ಅಂದರೆ ಇದೇ. ನಾವು ಹೋಗ್ತೀವಿ, ನಾವು ಸಂಡೇ ಆಲ್ಮೋಸ್ಟ್ ಎಲ್ಲಿಗಾದರೂ ಹೋದರೆ ನಾವು ಇಲ್ಲಿಗೆ ಹೋಗಲ್ಲ, ಅಂದರೆ ತುಂಬ ಎಂಥದ್ದು ಇಂಪಾರ್ಟೆಂಟ್ ಕೆಲಸ ಎಲ್ಲಾದರೂ ಇದ್ದರೆ ಆ ಥರ ಇದ್ದರೆ ಇಲ್ಲಿಗೆ ಹೋಗಲ್ಲ, ಇಲ್ಲಾಂದರೆ ಇಲ್ಲಿ ಹೋಗ್ತೀವಿ. ಅಲ್ಲಿ ಫುಡ್ ಕೋರ್ಟ್ ಇದೆ ಆ್ಯಕ್ಚುಲಿ ಇಸ್ಕಾನಲ್ಲಿ, ಎಲ್ಲ ಇಸ್ಕಾನಲ್ಲೂ ಇದೆ, ಅಲ್ಲೂ ಇದೆ, ರಾಜಾಜಿನಗರ ಇಸ್ಕಾನಲ್ಲೂ ಇದೆ. ಅಲ್ಲಿ ಮತ್ತು ಇವರು ಕೂಡ ಏನಾದರೂ ಪ್ರಸಾದ ಅಂತ ಕೊಡ್ತಾರೆ, ಪೊಂಗಲ್ ಕೊಡ್ತಾರೆ ಯೂಶ್ವಲಿ. ಪೊಂಗಲ್ ಇಲ್ಲ ಅಂದರೆ ಒಂದು ಸಲ ಏನೋ ನಮಗೇನೋ ಲಡ್ಡು ಎಲ್ಲ ಕೊಟ್ಟಿದ್ದರು, ಆ ಥರ ಅವ್ರದ್ದು ಏನು ಇರುತ್ತೆ ಆ ಥರ ಕೊಡ್ತಾರೆ. ನಾವು ಅದಾದಮೇಲೆ ಫುಡ್ ಕೋರ್ಟ್ ಆ ಥರ ಇದೆಯಲ್ಲ, ಅಲ್ಲಿ ಅದು ಪೇ ಮಾಡಿ ತೊಗೋಬೇಕು. ಅದರಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿರುತ್ತೆ ಅಲ್ಲಿದ್ದು ಫುಡ್ಡು. ಒಂಥರ ಡಿಫ್ರೆನ್ಸ್, ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಏನು ತಿಂದ್ರು. ನಂಗೆ ಖುಷಿ ಆಗುತ್ತೆ, ನಂಗೆ ಇಷ್ಟ ಅಲ್ಲಿನ ಫುಡ್ಡು. ಸೊ ಅದಕ್ಕೆ ತುಂಬ ಜನ ಇರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡ್ವಿ, ಅದನ್ನೆಲ್ಲ ಒಂದೊಂದು ಟ್ರೈ ಮಾಡೋಣ ಅಂತ ಅಷ್ಟೇ. ನೋಡ್ಬೋದು, ಈ ಕರ್ಣನ ಹಿಡ್ಕೊಂಡು ತಿನ್ಲಿಕ್ಕೆ ಬಿಡಲ್ಲ, ಎಲ್ಲದಕ್ಕೂ ಕೈ ಹಾಕ್ಲಿಕ್ಕೆ ಬರ್ತಾನೆ. ಸೊ ಒಬ್ಬರು ಅವ್ನು ಹಿಡ್ಕೊಳ್ಳೇಬೇಕು, ಒಬ್ಬರು ತಿಂದು ಆಮೇಲೆ ಇವ್ನು ಹಿಡ್ಕೊಂಡು, ಇಲ್ಲ ಸ್ವಲ್ಪ ಹಿಂಗೆ ಇನ್ನೂ ಮ್ಯಾನೇಜ್ ಮಾಡ್ಕೊಂಡು ಅವನ್ನ ಹಿಡ್ಕೋಬೇಕಿಲ್ಲ ಅಂದರೆ ಅವ್ನು ಕೇಳೋದೇ ಇಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರುವಾಗ ಆಲ್ಮೋಸ್ಟ್ ಈ ಟೆಂಟ್ ಹೌಸ್ ಈ ಥರ ಇವ್ರದ್ದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಶಾಮಿಯಾನ ಹಾಕೋರು. ನಾವು ಡೆಕೋರೇಷನ್ನು ಬೇರೆಯವ್ರಿಗೆ ಕೊಟ್ಟಿದ್ವಿ, ಅದು ಇವೆಂಟ್ ಪ್ಲ್ಯಾನವ್ರಿಗೆ ಕೊಟ್ಟಿದ್ವಿ. ಡೆಕೋರೇಷನ್ MC ಅದೆಲ್ಲ ಒಬ್ರಿಗೆ ಇವೆಂಟ್ ಪ್ಲ್ಯಾನವ್ರಿಗೆ ಕೊಟ್ಟಿದ್ವಿ. ಇದು ಏನಿದೆ ಲೈಟಿಂಗ್ಸ್ ಮತ್ತು ಸ್ಟೇಜೆಲ್ಲ ಈ ಥರ ಇದೆಲ್ಲ ಮಾಡೋದು, ಚೇರ್ಸು ಇದೆಲ್ಲ ಇದು ಒಬ್ರಿಗೆ ಕೊಟ್ಟಿದ್ವಿ. ಈ ಥರ 2 ಮೆಂಬರ್ಸಿಗಷ್ಟೇ ಕೊಟ್ಟಿದ್ವಿ, ಯಾಕಂದರೆ ತುಂಬ ಕಿರಿಕಿರಿ ಆಗ್ಬೋದು. MC ಒಬ್ರಿಗೆ ಕೊಡೋದು, ಡೆಕೋರೇಷನ್ ಒಬ್ರಿಗೆ ಕೊಡೋದು, ಆಮೇಲೆ ಫೋಟೋಗ್ರಫಿ ಒಬ್ರಿಗೆ ಕೊಡೋದು, ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ನಾವೆಲ್ಲ ಒಬ್ಬರಿಗೆ ಇವೆಂಟ್ ಪ್ಲ್ಯಾನರಿಗೆ ಹೋಗಿ ಅವರು ಇವೆಂಟ್ ಪ್ಲ್ಯಾನವರಿಗೆ ಕೊಟ್ಬಿಟ್ಟಿದ್ವಿ. ಯಾಕಂದರೆ ಒಬ್ಬರ ಹತ್ರನೇ ಎಲ್ಲ ಇನ್ಕ್ವೈರಿ ಮಾಡ್ಬೋದು ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೆ. ನಾನು ಹೆಚ್ಚಿಂದೆಲ್ಲ ಇನ್ಸ್ಟಾಗ್ರಾಮ್ ಥ್ರೂ ಹೋಗಿದೆ. ಬಟ್ ಇದನ್ನೇನಿದೆ ಈ ಸ್ಟೇಜ್ ಡೆಕೋರೇಷನ್ ಮತ್ತು ಲೈಟಿಂಗ್ಸ್ ಎಲ್ಲ ಲೋಕಲ್ ನಮ್ಮ ಮನೆ ಹತ್ತಿರ ಇರೋರಿಗೆ ಒಬ್ಬರಿಗೆ ನಾವು ಗಿರಿ ಹೋಗಿ ಮಾತಾಡಿ ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದು, ನಾನು ಹೆಂಗೆ ಹೇಳಿದ್ದೆ ಹಾಗೆ ಮಾಡಿಕೊಟ್ಟಿದ್ದು. ನನಗೊಂದು ಐಡಿಯಾ ಇತ್ತು, ಇದೇ ಥರ ಮಾಡಿಸ್ಬೇಕು, ಇದೇ ಥರ ಡೆಕೋರೇಷನ್ ಇರಬೇಕು ಅಂತ. ಸೊ ಅದೇ ಥರ ಡೆಕೋರೇಷನ್ ಮಾಡಿದ್ದು, ಅದೇ ಥರ ಪ್ಲ್ಯಾನ್ ಇತ್ತು, ಅದೇ ಥರನೇ ಬಂದಿತ್ತು. ನಾನು ಅಂದ್ಕೊಂಡಿರೋ ಥರನೇ ಔಟ್ಪುಟ್ ಬಂದಿತ್ತು. ಬಟ್ ನಮ್ಮನೆ ಆ ಕಡೆ ಈ ಕಡೆ ಜಾಗ ಸ್ವಲ್ಪ ಒಳಗಡೆ ಆಗಿರೋದ್ರಿಂದ ಸ್ವಲ್ಪ ಅಂದರೆ ಆ ಕಡೆ ಈ ಕಡೆ ನೋಡಿದಾಗ ಸ್ವಲ್ಪ ಆಡ್ ಕಾಣಿಸುತ್ತೆ. ಮತ್ತು ಇಲ್ಲಿ ನಮ್ಮದು ಬಿಲ್ಡಿಂಗಿನ ಸ್ವಲ್ಪ ಇಂಟರ್ಲಾಕೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸೊ ಅದನ್ನು ಇನ್ನೂ ಸರಿ ಮಾಡಿಸಲೇ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಆಡ್ ಕಾಣಿಸುತ್ತೆ. ಬಟ್ ಡೆಕೋರೇಷನ್ ಏನಿದೆ ಅದು ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಸೊ ನಾವು ಟೆಂಪಲ್ಗೆ ಹೋಗೋಗ್ಲೇ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ಅವ್ಳು ನಂಗೆ ರೋಡಲ್ಲೇ ಸಿಕ್ಕಿದ್ಲು. ಸೌಮ್ಯ ಮತ್ತು ಅವ್ರ ಮಗ ಬಂದಿದ್ದು, ಅವರ ಅಣ್ಣ ಸಂಜೆ ಅವ್ರಿಗೆ ಸ್ವಲ್ಪ ಏನೋ ಕೆಲಸ ಇತ್ತು, ಅವ್ರು ಸಂಜೆ ಬರ್ತೀನಿ ಅಂದರು. ಸಂಜೆ ಬಂದರು ಕೂಡ, ಜಾಯ್ನ್ ಆದರು. ಮತ್ತು ನಾ ಮನೆಗೆ ಬರೋಷ್ಟರೊಳಗಡೆ ಸುಮನ್ ಕೂಡ ಬಂದಿದ್ದ, ನನ್ನ ಅಣ್ಣ ಕೂಡ ಬಂದಿದ್ದಾಗಿತ್ತು. ನೋಡ್ಬೋದು. ಮತ್ತು ಇಡೀ ದಿನ ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಕ್ಕಾಗಿಲ್ಲ, ನಿಜ ಹೇಳ್ಬೇಕಂದ್ರೆ ಆ ದಿನ ಫುಲ್ ಬ್ಯುಸಿ ಇತ್ತು. ನಾವು ಊಟ ಮತ್ತು ತಿಂಡಿ ಎಲ್ಲ ಹೊರಗಡೆ ಹೇಳಿ ಕೂಡ ನಮಗೆ ಫುಲ್ ಬ್ಯುಸಿ ಆಯಿತು. ಸೊ ಸಂಜೆ ನನ್ನ ಫ್ರೆಂಡ್ ನಿಶು ಬಂದಳು, ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಂಗೆ ಮೇಕಪ್ ಅವಳೇ ಮಾಡಿರೋದು, ಮೇಕಪ್ಪು ಹೇರ್ ಸ್ಟೈಲ್ ನಾನೇನು ಜಾಸ್ತಿ ಮಾಡಿಸ್ಕೊಂಡಿಲ್ಲ, ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಲು ಪಾಪ. ನಾನು ಏನು ಅವಳಿಗೆ ಹೇಳಲೇ ಇರಲಿಲ್ಲ ಪಾಪ, ಆದ್ರೂ ಎಲ್ಲ ಅವಳೇ. ನಂಗೆ ಲೆನ್ಸ್ ಎಲ್ಲ ನಾನು ಹೇಳೇ ಇರಲಿಲ್ಲ,
ಆಗಿರಲಿಲ್ಲ ಪಾಪ. ಅದನ್ನು ಲೆನ್ಸ್ ಎಲ್ಲ ತಂದು ಎಲ್ಲ ಹಾಕಿಕೊಟ್ಟು ನನಗೆ ಪಾಪ ಅವಳಿನ ಆರ್ಡ್ರ್ ಏನು ಕೊಟ್ಟಿರೋದಲ್ಲ, ಪಾಪ ಫ್ರೆಂಡ್ಶಿಪ್ಪಲ್ಲಿ ಬಂದು ಮಾಡಿಕೊಟ್ಟೋದ್ಲು ತುಂಬ ಚೆನ್ನಾಗಿ. ನಂಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ಲು, ತುಂಬ ಚೆನ್ನಾಗಿ ಬಂದಿತ್ತು. ನೀವು ನನ್ನದು ಫೋಟೋಸು ಇದೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಗೊತ್ತಾಗಿರ್ಬೋದು. ಸೊ ಅವಳದ್ದು ಸ್ಟುಡಿಯೋ ಇದೆ, ಅವಳು ಕ್ಲಾಸಸ್ ಆಗ್ತಾಯಿದೆ. ಯಾರಿಗಾದರೂ ಬೇಕಾದರೆ ಅವಳದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಅವಳದ್ದನ್ನು ಟ್ಯಾಗ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಯಾರಾದರೂ ಬೇಕಾದರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾಳೆ, ಕ್ಲಾಸಸ್ ಕೂಡ ಮಾಡ್ತಾಳೆ. ಸೊ ಯಾರಾದ್ರು ಬೆಂಗಳೂರಲ್ಲಿ ಇರೋ ವೀಡಿಯೋ ನೋಡ್ತಾ ಇದ್ದರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದಾದಮೇಲೆ ನಂಗೆ ಸಂಜೆ ತನಕ ಏನು ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಕ್ಕೆ ಆಗಿರಲಿಲ್ಲ. ಯಾಕಂದರೆ ನಿಮಗೆ ಗೊತ್ತು, ಫಂಕ್ಷನ್ ನಮ್ಮದೇ ಆಗಿರೋದ್ರಿಂದ ನಾನು ವೀಡಿಯೋ ಮಾಡ್ತಾ ಕೂತ್ಕೊಳ್ಳಿಕ್ಕಾಗಲ್ಲ. ನಮ್ಮ ಮನೇಲಿ ಇರೋರು ಎಲ್ಲರೂ ಕೂಡ ಅದನ್ನು ಬ್ಯುಸಿ ಆದರು ಪಾಪ. ಯಾಕಂದರೆ ಸ್ವಲ್ಪ ಊಟ ನಾವು ಹೊರಗಡೆಯಿಂದ ಅಂದರೆ ಹೊರಗಡೆ ಅಂದರೆ ನಮ್ಮದೇ ಅಣ್ಣ ಇದ್ದಾರೆ, ಲಕ್ಷ್ಮೀ ಅಣ್ಣ ಅಂತ, ಅವ್ರ ಥ್ರೂ ಹೋಗಿ ನಾವು ಅವ್ರದ್ದು ಕ್ಯಾಂಟೀನ್ ಇದೆ, ಅಲ್ಲಿಂದ ತರಿಸಿರೋದು. ಸೊ ಅಲ್ಲಿಂದ ಊಟ ಬಂದಿತ್ತು. ಸ್ವಲ್ಪ ನಮ್ಮ ನಾನ್ ವೆಜ್ ಏನಿದೆ ಅದನ್ನೆಲ್ಲ ನಾವು ಇಲ್ಲಿ ಮಾಡಿದ್ವಿ. ಸೊ ಅದರಿಂದ ಗಿರಿ, ತಮ್ಮ, ಮತ್ತೊಂದು ಚೇತು ಎಲ್ಲರೂ ಬ್ಯುಸಿ ಆದರು. ಅಭಿ ಎಲ್ಲರೂ ಬ್ಯುಸಿ ಆದರು. ಅವರಿಗೆಲ್ಲ ಪಾಪ ತುಂಬ ಕೆಲಸ. ಗಿರಿ ಅಂತೂ ಲಾಸ್ಟ್ ಮೂಮೆಂಟಿಗೆ ಡ್ರೆಸ್ ಮಾಡ್ಕೊಂಡು ಬಂದಿರೋದು. ಸೊ ಇವರೇ ಲಕ್ಷ್ಮೀಣ್ಣ ಅಂದರೆ, ಇವ್ರು ತುಂಬ ಪಾಪ ಊಟನೆಲ್ಲ ಅವರೇ ವಹಿಸ್ಕೊಂಡು ಅವರೇ ಮಾಡಿಕೊಟ್ಟಿರೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪಾಪ. ಒಂಚೂರು ಏನು ಬೇಜಾರು ಮಾಡ್ಕೊಂಡಿದ್ದೆ, ಫುಲ್ ಊಟನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಟ್ಟಿರೋದೆಲ್ಲ ಅವರೇ ಮಾಡಿಕೊಟ್ರು. ಸೊ ಇದು ಏನಂದರೆ ಇವೆಂಟ್ ಆಗ್ತಾ ಇರೋದು. ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಬಟ್ ಲಾಸ್ಟಲ್ಲಿ ನಾನು ಈ ವಿಡಿಯೋದು ನಮ್ಮದು ಫೋಟೋಗ್ರಫಿ ಯಾರಿಗೆ ಕೊಟ್ಟಿದ್ದೀನಿ ಅವರು ಎಡಿಟ್ ಮಾಡಿದ್ದಾರಲ್ಲ, ಆ ವಿಡಿಯೋನ ಹಾಕಿದ್ದೀನಿ. ಆ ವಿಡಿಯೋನ ನೋಡ್ಬೋದು ನೀವು. ಫಸ್ಟೇ ಆಗ್ತಿದೆ, ಬಟ್ ಅದು ಕಾಪಿರೈಟ್ ಬರ್ತಾಯಿದೆ. ಈಗ ಮ್ಯೂಸಿಕ್ ಚೇಂಜ್ ಮಾಡಿ ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿ. ಟ್ಯಾಟೂ ಆರ್ಟಿಸ್ಟ್ ಕೂಡ ನಾವು ಇವೆಂಟ್ ಪ್ಲ್ಯಾನರ್ ಅವ್ರ ಜೊತೆನೇ ಇನ್ಕ್ಲೂಡ್ ಆಗಿದೆ. ಸೊ ಅವ್ರನ್ನ ಕೂಡ ಕರೆಸಿದ್ವಿ. ನೋಡ್ಬೋದು ನನ್ನ ಫ್ರೆಂಡು ಕೂಡ ನೀಟಾಗಿ ಚೆನ್ನಾಗಿ ರೆಡಿ ಆಗಿದ್ದಾಳೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂತ. ಹಾಗೆ ನಿಶು ಕೂಡ ನಮ್ಮ ಮನೇಲಿ ನನ್ನ ಮೇಕಪ್ ಮಾಡಿ ಅವಳು ಕೂಡ ರೆಡಿ ಆದ್ಲು. ಅವ್ರ ಹಸ್ಬೆಂಡ್ ಕೂಡ ಬಂದರು. ಆಮೇಲೆ ನೋಡ್ಬೋದು ಅವಳು ಕೂಡ ಡಾಲ್ ಥರ ರೆಡಿ ಆಗಿದ್ದಾಳೆ, ಸ್ಯಾರಿ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳನ್ನೂ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ. ಹಾಗೆ ಅಂಕಲ್ ಕೂಡ ಕೂತಿದ್ದಾರೆ, ನೋಡ್ಬೋದು. ಅಂಕಲು ಎಲ್ಲರೂ ಬಂದಿದ್ದಾರೆ. ನಾವು ಹೇಳಿದ್ರೆ ಆಲ್ಮೋಸ್ಟ್ ಬಂದಿದ್ದಾರೆ, ಬಟ್ ಕೆಲವೊಬ್ರು ಮಿಸ್ಸಿಂಗ್ ಆಗಿದ್ದಾರೆ. ಅವ್ರದ್ದು ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು. ಬಟ್ ಆಲ್ಮೋಸ್ಟ್ ನಾವು ಅಂದ್ಕೊಂಡಿರೋ ಥರನೇ ಆಲ್ಮೋಸ್ಟ್ ಅಷ್ಟೇ ಜನ ಆಗಿದ್ದರು. ನಮ್ಮ ಪ್ಲ್ಯಾನ್ ಪ್ರಕಾರನೇ ಆಗಿದ್ದರು. ಇವರೆಲ್ಲ ನಮ್ಮ ಅಪಾರ್ಟ್ಮೆಂಟ್ಸ್, ನನ್ನ ಫ್ರೆಂಡ್ಸ್. ಆ್ಯಕ್ಚುಲಿ ಎಲ್ಲ ಫ್ರೆಂಡ್ಸ್ ಇರ್ಬೋದು. ನನಗೆ ಎಲ್ಲ ದೀದಿ, ನಾ ಹಾಗೆ ಕರಿತೀನಿ. ಇವ್ರು ನಮ್ಮ ಮ್ಯಾಮ್ ಎಲ್ಲ ಬಂದಿದ್ದರು. ಆ್ಯಕ್ಚುಲಿ ಖುಷಿ ಆಯಿತು. ಅವರು ಎಲ್ಲ ತುಂಬ ಎಂಜಾಯ್ ಮಾಡಿದ್ರು. ಎಲ್ಲರೂ ಹೇಳಿದರು ತುಂಬ ಚೆನ್ನಾಗಾಗಿತ್ತು ಫಂಕ್ಷನ್ ಅಂತ. ನಂಗೆ ಖುಷಿ ಆಯಿತು. ಎಲ್ಲರ ಕಡೆಯಿಂದ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಎಲ್ಲರೂ ಕೂಡ. ನಾನೇನಂದರೆ ಲೆಹಂಗಾ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನಂಗೆ ಹೆವಿ ಫೀಲ್ ಆಗ್ತಾಯಿತ್ತು. ಮತ್ತು ಕರ್ಣ ಪಾಪ ಅಂದರೆ ಆಬ್ವಿಯಸ್ಲಿ ಮಕ್ಳಂದ ಮೇಲೆ ಕ್ರ್ಯಾಂಕಿ ಆಗ್ತಾರೆ. ಕರ್ಣನ್ಗೆ ಏನಂದರೆ ಡ್ರೆಸ್ ಸ್ವಲ್ಪ ಇರಿಟೇಷನ್ ಆಗ್ತಾಯಿತ್ತು ಅನಿಸುತ್ತೆ. ಮತ್ತು ಇಷ್ಟು ಜನರನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವ, ಆ ಥರ ಒಂದು ನಾಮಕರಣ ಕೂಡ ನಾವು ತುಂಬ ಸಿಂಪಲಾಗಿ ಮಾಡಿದ್ವಿ. ಅವಾಗ ಚಿಕ್ಕವನಿದ್ದ, ಅವಾಗೇನು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈ ಥರ ದೊಡ್ಡ ಫಂಕ್ಷನ್ ಅಂದರೆ ಫಸ್ಟ್ ಟೈಮ್ ಮಾಡಿರೋದಕ್ಕೆ ಸ್ವಲ್ಪ ಕ್ರ್ಯಾಂಕಿ ಆದ. ನಾವು ಸ್ವಲ್ಪ ಗೇಮ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಲ್ಲ, ಆ ಗೇಮ್ಸ್ ಎಲ್ಲ ಅವರ ಆ್ಯಂಕರ್ ಬಂದು ಮಾಡಿಸಿದ್ರು ಫಸ್ಟಿಗೆ. ಆಮೇಲೆ ಕೇಕ್ ಕಟ್ಟಿಂಗ್ ಆಯಿತು. ಕೇಕ್ ಕಟ್ಟಿಂಗಿದ್ದು ಕೂಡ ವೀಡಿಯೋ ನಂಗೆ ದೊಡ್ಡದಾಗಿ ನಾನು ತೊಗೊಳ್ಳಿಕ್ಕಾಗಿಲ್ಲ. ನನ್ನ ಫ್ರೆಂಡ್ ತೊಗೊಂಡಿರೋ ಚಿಕ್ಕದಿದ್ದು ರೀಲ್ನೇ ಆ್ಯಡ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಕೇಕ್ ಕಟ್ಟಿಂಗ್ ಸ್ವಲ್ಪ ಒಂಚೂರು ಫ್ಲಾಪ್ ಆಯ್ತು. ಅಂದರೆ ಕೇಕ್ ಸ್ವಲ್ಪ ಡ್ಯಾಮೇಜ್ ಆಯಿತು ಆ್ಯಕ್ಚುಲಿ. ತರೋ ಎಷ್ಟರೊಳಗಡೆ ಅವ್ರು ಬೈಕಲ್ಲಿ ಸ್ಕೂಟಿಯಲ್ಲಿ ತಂದರೆ ನಮ್ಮ ರೋಡ್ ಸ್ವಲ್ಪ ಪ್ರಾಪರ್ ಆಗಿಲ್ಲದೆ ಇರೋದ್ರಿಂದ ಏನೋ ಸ್ವಲ್ಪ ಕೇಕ್ ಡ್ಯಾಮೇಜ್ ಆಗಿ ಏನೋ ಮ್ಯಾನೇಜಬಲ್ ಆಯಿತು. ಬಟ್ ಇವೆಂಟ್ ಚೆನ್ನಾಗಿ ಹೋಯಿತು, ಖುಷಿ ಆಯಿತು. ಸ್ವಲ್ಪ ಅಂದರೆ ಏನಾದರೂ ಫಂಕ್ಷನ್ ಅಂದರೆ ಆ ಥರ ಈ ಥರ ಸ್ವಲ್ಪ ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗೇ ಆಗುತ್ತೆ. ಬಟ್ ಅದನ್ನ ಮೈಂಡ್ ಮಾಡಿದೆ, ಗೋ ವಿತ್ ದ ಫ್ಲೋ ಅಂತ ಚೆನ್ನಾಗಿ ಹೋಗ್ಬೇಕಷ್ಟೇ. ನಮ್ಗೆ ಚೆನ್ನಾಗಾಯಿತು ಫಂಕ್ಷನ್, ಮಾತ್ರ ತುಂಬ ಚೆನ್ನಾಗಾಯಿತು. ಇವರೆಲ್ಲ ನಮ್ಮದು ಅಪಾರ್ಟ್ಮೆಂಟ್ಸು ಹುಡುಗಿಯರು ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಟ್ರು ಪಾಪ. ನಾನು ಅವ್ರಿಗೆ ಜಸ್ಟ್ ಹೇಳಿದ್ದೆ, ಏನಾದರೂ ಡ್ಯಾನ್ಸ್ ಮಾಡಿ ಈ ಥರ ಮಾಡಿ ಬರ್ತಾರೆ, ಎಲ್ಲ ಜನ ಇರ್ತಾರೆ ಅಂತ ಹೇಳಿದ್ದೆ. ಬಟ್ ತುಂಬ ಚೆನ್ನಾಗಿ ಪಾಪ ಅವ್ರದ್ದು ಕಾಲೇಜಿಗೆ ಹೋಗೋ ಹುಡುಗಿಯರು ಎಲ್ಲರೂ ಪಾಪ ಅವ್ರ ಮಧ್ಯೆ ಅವ್ರ ಆಗದೆ ಎಜುಕೇಷನ್ ಅವ್ರದ್ದು ಓದೋದು ಇದ್ರ ಮಧ್ಯೆ ಅವರು ಟೈಮ್ ಮಾಡ್ಕೊಂಡು 3 ಜನ ಕೋಆರ್ಡಿನೇಷನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ನಮಗೋಸ್ಕರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದು. ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಅದಾದಮೇಲೆ ಇದು ನಂದೊಂದು ಮತ್ತು ನನ್ನ ಫ್ರೆಂಡು ನಾವಿಬ್ಬರು ಆನ್ಲೈನಲ್ಲಿ ಪ್ರಾಕ್ಟೀಸ್ ಮಾಡಿರೋದಿದು. ಅಂದರೆ ವೀಡಿಯೋ ನೋಡ್ಕೊಂಡು ಅವಳು ಅಲ್ಲಿ ಪ್ರಾಕ್ಟೀಸ್ ಮಾಡಿರೋದು, ನಾನು ನಮ್ಮ ಮನೇಲಿ ಪ್ರಾಕ್ಟೀಸ್ ಮಾಡಿ. ಏನೋ ನನಗೆ ಡ್ಯಾನ್ಸ್ ನಿಜ ಬರೋಲ್ಲ, ಬಟ್ ಅವಳು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ. ನನಗೆ ಸ್ಕೂಲಲ್ಲೆಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಸ್ಕೂಲ್ ಆದಮೇಲೆ ಡ್ಯಾನ್ಸೇ ಮಾಡಿಲ್ಲ. ಇವಾಗೆಲ್ಲ ಅದು ಟಚ್ ಹೋಗಿದೆ ಆ್ಯಕ್ಚುಲಿ ಡ್ಯಾನ್ಸಿದ್ದು. ಬಟ್ ಅದು ಹೆಂಗೋ ಮ್ಯಾನೇಜ್ ಮಾಡಿ ನನ್ನ ಮಗನ ಬರ್ಡೇಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಪರ್ಫಾರ್ಮೆನ್ಸ್ ಅಂತ ನಾನೇ ಮನಸ್ಸು ಕೊಟ್ಟು ಮಾಡಿರೋದಿದು. ಅವನಿಗೊಂದು ಚಿಕ್ಕದೊಂದು ಅವನಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಅಂತಲೇ ಇಟ್ಕೊಳ್ಬೋದು. ಇದನ್ನು ನಾವು ಅವನಿಗೋಸ್ಕರನೇ ಮಾಡಿರೋದು, ಬೇರೆ ಯಾರಿಗೋಸ್ಕರನೂ ಅಲ್ಲ. ಸೊ ಹೀಗಿತ್ತು. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳ್ರಿ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಬಾಯ್. ಜಾಗ್ರತೆ. ಆರಾಮಾಗಿ ಹೋಗಿ. ಬಾಯ್ ಬ್ರೋ. ಬಾಯ್. ಹೌದಾ, ನಿಜ ಹೇಳು. ಅವನೊಂಥರ